ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ತೆಲಂಗಾಣದ ಹೈದರಾಬಾದ್ನಲ್ಲಿ ಗಚ್ಚಿಬೌಲಿ ಅನ್ನುವಂಥ ಒಂದು ಊರು. ಆ ಊರಿನಲ್ಲಿ ಒಂದು ಯೂನಿವರ್ಸಿಟಿಯ ಪಕ್ಕ ಒಂದು ಫಾರೆಸ್ಟ್ ಇದೆಯಂತೆ. ಆ ಫಾರೆಸ್ಟನ್ನು ಅರ್ಬನೈಸೇಷನ್ ಮಾಡೋದಕ್ಕೆ ಗೌರ್ಮೆಂಟ್ನವರು ಅಂದರೆ ನಗರೀಕರಣ ಮಾಡೋದಕ್ಕೆ ಸುಮಾರು 400 ಎಕರೆ ಫಾರೆಸ್ಟ್ ಜಾಗವನ್ನು 400 ಎಕರೆ ಕಾಡನ್ನು ಒಂದು ರೀತಿ ನೆಲಸಮ ಮಾಡ್ತಾ ಇದ್ದಾರೆ, ಆಯಿತಾ. ಸೊ ಇದು ತುಂಬ ವೈರಲ್ ಆಗಿ ಅಲ್ಲಿರುವಂಥ ಸ್ಟೂಡೆಂಟ್ಗಳು ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದಾರೆ. ಕೆಲವೊಂದು AI ಜನರೇಟೆಡ್ ಫೋಟೋಸ್ ಕೂಡ ತುಂಬ ವೈರಲ್ ಆಗ್ತಾ ಇದೆ. ಆ ಕಡೆ ಬುಲ್ಡೋಸರು, ಅದ್ರ ಮುಂದೆ ಎಲ್ಲ ಜಿಂಕೆಗಳು ಪ್ರಾಣಿಗಳೆಲ್ಲ ಎದುರಿ ಓಡ್ತಾ ಇರುವಂಥ ಒಂದು AI ಜನರೇಟೆಡ್ ಫೋಟೋ ತುಂಬ ವೈರಲ್ ಆಗಿಬಿಟ್ಟಿತ್ತು. ತುಂಬ ಜನ ಅದನ್ನು ನಿಜ ಅಂತ ಕೂಡ ಅಂದ್ಕೊಂಡು ಫುಲ್ ಎಲ್ಲ ರೊಚ್ಚಿಗೆದ್ದುಬಿಟ್ಟಿದ್ರು. ಒಳ್ಳೆ ವಿಷಯ, ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳು ಇದ್ರ ಬಗ್ಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಒಂದು ಒಳ್ಳೆಯ ವಿಷಯ. ಫಾರೆಸ್ಟ್ನೆಲ್ಲ ಯಾಕೆ ಈ ಥರ ಮಾಡ್ತಾರೋ ಗೊತ್ತಿಲ್ಲ, ಆಯಿತಾ. ಅರ್ಬನೈಸೇಷನ್ ಆಗಬೇಕು ಹಂಗಂತ ಇಲ್ಲಿ ಕಾಡಿರುವಂಥ ಜಾಗನ ಅಥವಾ ರೈತರು ಉಳುಮೆ ಮಾಡುವಂಥ ಜಾಗನ ದೋಚ್ಬಿಟ್ಟು ಅರ್ಬನೈಸೇಷನ್ ಮಾಡೋದಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಸಾಫ್ಟ್ನ CTO ಕೆವಿನ್ ಸ್ಕಾಟ್ ಅಂತ ಇವರು ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ ಸುಮಾರು 95% ಕೋಡಿಂಗನ್ನು AI ಮಾಡುತ್ತಂತೆ. 95%. ಯೋಚನೆ ಮಾಡ್ಕೊಳ್ಳಿ ಎಷ್ಟು ಜನರ ಕೆಲಸ ಹೋಗ್ಬೋದು ಅಂತ, ಆಯಿತಾ. ಈಗ ಏನು ಸಾಫ್ಟ್ವೇರ್ ಡೆವಲಪರ್ಗಳು 100% ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ 95% AI ಮಾಡಿಬಿಟ್ರೆ ಉಳಿದ 5% ಮನುಷ್ಯರಿಗೆ ಮಾತ್ರ ಕೆಲಸ ಇರುತ್ತೆ. ನನಗನ್ಸೋ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ 50ರಿಂದ 60% ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸ ಹೋಗಬಹುದು ಅಂತ ಕಾಣುತ್ತೆ. ನೋಡೋಣ ಏನಾಗುತ್ತೆ ಅಂತ. ತುಂಬ ಕಷ್ಟ ಇದೆ. ಬರೀ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಅಷ್ಟೇ ಅಲ್ಲ, ತುಂಬ ಜನರ ಕೆಲಸ ಅಂತೂ ಹೋಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ದೇಶದ ಟೆಲಿಕಾಂ ಡಿಪಾರ್ಟ್ಮೆಂಟು ಸುಮಾರು 1,75,000 ಲ್ಯಾಂಡ್ಲೈನ್ ನಂಬರ್ಗಳನ್ನು ಬ್ಲಾಕ್ ಮಾಡಿದಾರಂತೆ. ರೀಸನ್, ಆ ಫೋನ್ ನಂಬರ್ಗಳಿಂದ ಸ್ಪ್ಯಾಮ್ ಕಾಲ್ಸ್ಗಳು ಆಗ್ತಾ ಇತ್ತಂತೆ. ಈ ಸ್ಕ್ಯಾಮರ್ಸ್ಗಳಿಗೆ ಆ ಕನೆಕ್ಷನ್ ಬ್ಲಾಕ್ ಆದಮೇಲೆ ಇನ್ನೊಂದು ಹೊಸ ಕನೆಕ್ಷನ್ ತಗೊಳ್ಳೋದು ಕಷ್ಟನಾ, ಹೊಸ ದಾರಿಯನ್ನು ಹುಡುಕೋತಾರೆ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ನ ಈ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅವರು ತಗೊಬರ್ಬೇಕು. ಅವ್ರಿಗೆ ಮತ್ತೆ ಅವ್ರ ಹೆಸರಿಗೆ ಇನ್ನೊಂದು ಕನೆಕ್ಷನ್ ಕೊಡಲೇಬಾರ್ದು. ಆ ರೀತಿ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಗೊಬರ್ಬೇಕು. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏರ್ ಇಂಡಿಯಾದವರು ಆಪಲ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಏನು ನಾವು ಏರೋಪ್ಲೇನ್ ಬೋರ್ಡ್ ಮಾಡಬೇಕಾದ್ರೆ ನಮ್ಮ ಬ್ಯಾಗಿಗೆ ಟ್ಯಾಗನ್ನು ಹಾಕ್ತಾರೆ ಗೊತ್ತಾ, ಒಂದು ಸ್ಟಿಕ್ಕರ್ ಥರ ಹಾಕ್ತಾರಲ್ವ, ಅದಕ್ಕೆ ಆಪಲ್ದು ಏರ್ ಟ್ಯಾಗ್ ರೀತಿ ಒಂದು ಡಿವೈಸನ್ನು ಹಾಕ್ಬಿಟ್ಟು ಇನ್ ಕೇಸ್ ಕಳೆದೋಯ್ತು ಅಂದರೆ ತುಂಬ ಸುಲಭವಾಗಿ ಹುಡುಕಬಹುದಾದಂಥ ಒಂದು ಫೀಚರ್ ಅಂತ ಇದು. ನೋಡೋಣ ಯಾವಾಗ ತೊಗೊಂಬರ್ತಾರೆ ಅಂತ. ಸೊ ಬ್ಯಾಗೇಜ್ಗಳಿಗೆ ಏರ್ ಟ್ಯಾಗ್ ಹಾಕುವಂಥ, ಏರ್ ಟ್ಯಾಗ್ ಅಂದರೆ ಏರ್ ಟ್ಯಾಗ್ ರೀತಿಯೆಲ್ಲ ಇರುವಂಥ ಇನ್ನೊಂದೇನೋ ಡಿವೈಸ್ ತೊಗೊಂಬರ್ತಾರೆ ನಂಗೆ ಅನ್ನಿಸ್ದಂಗೆ. ಆ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನೋಡೋಣ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ. ಒಟ್ಟಿಗೆ ಅವ್ರ ಜೊತೆ ಪಾರ್ಟ್ನರ್ ಆಗಿಬಿಟ್ಟು ಇದನ್ನು ತೊಗೊಂಬರ್ತಾರೆ ಅಂತೆ. ಹೆವಿ ಇಂಟ್ರೆಸ್ಟಿಂಗ್ ವಿಷಯ, ಆಯಿತಾ. ಏರ್ ಇಂಡಿಯಾದವ್ರು ಮಾಡ್ತಾ ಇರೋದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ಓಕ್ಲಾ ರಿಪೋರ್ಟ್ನ ಪ್ರಕಾರ ಏರ್ಟೆಲ್ ಮತ್ತು ಜಿಯೋದು 5G ಸ್ಪೀಡ್ ಟೆಸ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಜಿಯೋದು 258.54 MB/s ಅಂತೆ ಮ್ಯಾಕ್ಸಿಮಮ್ ಸ್ಪೀಡು 5Gದು. ಅದೇ ಏರ್ಟೆಲಿಂದ 205.1 MB/s ಅಂತೆ. ಸೊ ಸ್ವಲ್ಪ ಜಾಸ್ತಿ ಸ್ಪೀಡನ್ನು ಈ ಜಿಯೋ ಕೊಡ್ತಾ ಇದೆಯಂತೆ. ನನಗೆ ಗೊತ್ತಿರೋಂಗೆ ನಾವಿರುವಂಥ ಜಾಗದಲ್ಲಿ ಯಾವತ್ತು ನನಗೆ ಈ ಲೆವೆಲ್ 5G ಸ್ಪೀಡ್ ಅಂತೂ ದೇವರೇ ಸಿಕ್ಕಿಲ್ಲ. ನಿಮಗೇನಾದ್ರು ಸಿಗ್ತಾ ಇದೆಯಾ ಕಾಮೆಂಟ್ ಮಾಡಿ, ಆಯಿತಾ. ಇಷ್ಟೊಂದು ಸ್ಪೀಡ್ ನನಗೆ ಇದುವರೆಗೂ ಸಿಕ್ಕಿಲ್ಲ ಅಂತೀನಿ, ಆಯಿತಾ. ಕಾಮೆಂಟ್ ಮಾಡಿ ನಿಮಗೇನಾದರೂ ಈ ಲೆವೆಲ್ ಸ್ಪೀಡ್ ಸಿಕ್ಕಿದೆಯಾ, ಎಷ್ಟು ಸಿಗ್ತಾ ಇದೆ ಚೆಕ್ ಮಾಡ್ತೀನಿ ನಾನು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏರ್ಟೆಲ್ನವರು IPTV ಸರ್ವಿಸನ್ನು ಲಾಂಚ್ ಮಾಡ್ತಾ ಇದ್ದಾರೆ. IPTV ಸರ್ವಿಸ್ ಅಂತ ಅಂದರೆ ಇಂಟರ್ನೆಟ್ ಮುಖಾಂತರ TV ಸರ್ವಿಸನ್ನು ನೀಡುವಂಥ ಫೀಚರು, ಆಯಿತಾ. ಇದ್ರ ಜೊತೆಗೆ ನಮಗೆ ಇಂಟರ್ನೆಟ್ ಕೂಡ ಕೊಡ್ತಾರೆ ಏರ್ಟೆಲ್ನವರು. ಪ್ಲ್ಯಾನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಂಟ್ರೆಸ್ಟಿಂಗ್ ಆಗಿದೆ. 699 ರೂಪಾಯಿಂದ ಪ್ಲ್ಯಾನ್ ಶುರುವಾಗ್ತಾ ಇದೆ. ಇದು 40 MB/s ಪ್ಲ್ಯಾನ್. ಇದರಲ್ಲಿ 26 ಸ್ಟ್ರೀಮಿಂಗ್ ಅಪ್ಲಿಕೇಶನ್ಗಳು ನಮಗೆ ಸಿಗುತ್ತೆ. ಅದರೊಳಗಡೆ ನಮಗೆಲ್ಲ ಲೈವ್ TVಗಳ ಆಪ್ಷನ್ ಇರುತ್ತೆ. ನಂತರ 899 ರೂಪಾಯಿಗೆ 100 MB/s ಪ್ಲ್ಯಾನ್ ಇದೆ. 1099 ರೂಪಾಯಿಗೆ 200 MB/s ಪ್ಲ್ಯಾನ್ ಇದೆ. ವಿತ್ ನೆಟ್ಫ್ಲಿಕ್ಸ್ ಎಲ್ಲ ಬರುತ್ತಂತೆ. ಇಂಟ್ರೆಸ್ಟಿಂಗ್ ಆಗಿದೆ, ಆಯಿತಾ. ನೋಡೋಣ
ಹಾಕ್ಸ್ಕೊಂಡು ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಗ್ಯಾಲಕ್ಸಿ S25 ಅಲ್ಟ್ರಾನಲ್ಲಿ ಕೇವಲ 3 ಕ್ಯಾಮ್ರಾ ಇರುತ್ತಂತೆ ಆಯಿತಾ. ಇಷ್ಟು ದಿನ ಈ ಅಲ್ಟ್ರಾ ಸೀರೀಸ್ನಲ್ಲಿ 4 ಕ್ಯಾಮ್ರಾ ಇರ್ತಾಯಿತ್ತು, ಒಂದು ಕ್ಯಾಮ್ರಾನ ರಿಮೂವ್ ಮಾಡ್ತಾರಂತೆ. ನನಗೆ ಅನ್ನಿಸ್ದಂಗೆ ಈ 3x ಆಪ್ಟಿಕಲ್ ಝೂಮ್ ಮಾಡುವಂಥ ಕ್ಯಾಮ್ರಾನ ಮುಂದಿನ ವರ್ಷ ತೆಗೆಯಬಹುದು ಆಯಿತಾ. ನಂಗೆ ಅನ್ನಿಸ್ದಂಗೆ ಅದಷ್ಟು ಯೂಸ್ ಕೂಡ ಆಗಲ್ಲ ಆಯಿತಾ. ಏನಕ್ಕೆ ಅಂದರೆ ಆಲ್ರೆಡಿ ಒಂದು ಮೇನ್ ಸೆನ್ಸಾರ್ ಇರುತ್ತೆ, ಅದರ ಜೊತೆಗೆ 5x ಆಪ್ಟಿಕಲ್ ಝೂಮ್ ಮಾಡುವಂಥ ಕ್ಯಾಮ್ರಾ ಇರುತ್ತೆ, ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇರುತ್ತೆ. ಮೋಸ್ಟ್ಲಿ 3x ಕ್ಯಾಮ್ರಾ ತೆಗಿತಾರೆ ಅಂತ ಕಾಣುತ್ತೆ. ಕೆಲವೊಂದು ಟೈಮ್ ಅದು ಯೂಸ್ ಆಗ್ತಿತ್ತು ಆಯಿತಾ. ಪೋರ್ಟ್ರೇಟ್ ಶಾರ್ಟ್ಸ್ನೆಲ್ಲ ತೆಗೆಯೋದಕ್ಕೆ ಒಂಥರ ಯೂಸ್ ಆಗ್ತಿತ್ತು. ನೆಕ್ಸ್ಟ್ ನಂಗೆ ಅನ್ನಿಸ್ದಂಗೆ ಏನು ಮಾಡ್ತಾರೆ, ಈ ಮೈನ್ ಸೆನ್ಸಾರ್ಸ್ನ ಇಂಪ್ರೂವ್ ಮಾಡಿಬಿಟ್ಟು ಅದು ಡಿಜಿಟಲಿ ಝೂಮ್ ಆಗೋ ರೀತಿ ಮಾಡ್ತಾರೆ. ಆಲ್ರೆಡಿ 200 MP ಇರೋದ್ರಿಂದ ಡಿಜಿಟಲಿ ಅದೇ 5x ತನಕ ಝೂಮ್ ಮಾಡೋದು ಕ್ವಾಲಿಟಿ ರಿಟೇನ್ ಆಗೋ ಥರ ಮಾಡ್ಬೋದು AI ಮುಖಾಂತರ. ನೋಡೋಣ ಏನಾಗುತ್ತೆ ನೆಕ್ಸ್ಟ್ ವರ್ಷ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ವಾಟ್ಸಾಪ್ನಲ್ಲಿ ನೆಕ್ಸ್ಟಿಂದ ನೀವು ಸ್ಟೇಟಸ್ ಹಾಕ್ಬೇಕಾದ್ರೆ ಈಗ ಆಲ್ರೆಡಿ ಮ್ಯೂಸಿಕ್ ಹಾಕುವಂಥ ಫೀಚರ್ ವಾಟ್ಸಪ್ನಲ್ಲಿ ಬಂದ್ಬಿಟ್ಟಿದೆ. ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟಿಂದ ಸ್ಪಾಟಿಫೈ ಮ್ಯೂಸಿಕ್ಕನ್ನು ಕೂಡ ನೀವು ವಾಟ್ಸಪ್ ಸ್ಟೇಟಸ್ಸಿಗೆ ಹಾಕಬಹುದಂತೆ. ಇಂಟ್ರೆಸ್ಟಿಂಗ್ ಫೀಚರು, ನೋಡೋಣ ಯಾವಾಗ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಲಾಂಚ್ ಆಗುವಂಥ iPhone 17 ಆಯಿತಾ. iPhone 17ನಲ್ಲಿ 8K ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಇರುತ್ತಂತೆ. ಇಲ್ಲಿಯವರೆಗೆ ಆಪಲ್ನಲ್ಲಿ ಬರೀ 4K ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಇತ್ತು. ಸೊ ನೆಕ್ಸ್ಟ್ ಲಾಂಚ್ ಆಗುವಂಥ iPhone 17ನಲ್ಲಿ 8K ವಿಡಿಯೋ ರೆಕಾರ್ಡಿಂಗ್ ಕೊಡ್ತಾರಂತೆ. ನೋಡೋಣ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು 2027ನೇ ಇಸ್ವಿಯಷ್ಟರಲ್ಲಿ ಆಪಲ್ ವಾಚ್ನಲ್ಲಿ ಒಂದು ಕ್ಯಾಮ್ರಾ ಇರುತ್ತಂತೆ ಆಯಿತಾ. ಆಪಲ್ ವಾಚ್ನಲ್ಲಿ ಕ್ಯಾಮ್ರಾ ಮತ್ತು ಇದು ವಿಜುವಲ್ ಇಂಟೆಲಿಜೆನ್ಸ್ ರೀತಿ ಕೆಲಸವನ್ನು ಮಾಡುತ್ತಂತೆ. ಅಂದರೆ ನೀವು ಆ ವಾಚಲ್ಲಿರುವಂಥ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಆಬ್ಜೆಕ್ಟನ್ನು ತೋರಿಸಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಬ್ಲೈಂಡ್ಗಳಿಗೆ, ಅಂದರೆ ಕಣ್ಣು ಯಾರಿಗೆ ತುಂಬ ಚೆನ್ನಾಗಿ ಕಾಣಲ್ಲ ಅವ್ರಿಗೆ ಅದರಿಂದ ಹೆಲ್ಪ್ ಆಗ್ಬೋದು ಅಂತ ಹೇಳಲಾಗ್ತಾಯಿದೆ. ಅಂದರೆ ವಾಚಲ್ಲಿರುವಂಥ ಕ್ಯಾಮ್ರಾ ಯೂಸ್ ಮಾಡಿಕೊಂಡು ಮುಂದೆ ಏನಿದೆ ಅಂತ ಅದೇ ಜೋರಾಗಿ ಹೇಳುತ್ತೆ, ಅಥವಾ ಹೆಡ್ಫೋನ್ ಹಾಕಿದರೆ ಕನೆಕ್ಟ್ ಮಾಡ್ಕೊಂಡು ಅದು ಹೇಳುತ್ತೆ ನಿಮಗೆ. ಸೊ ಈ ಥರ ಎಲ್ಲ ಅದು ಯೂಸ್ ಆಗ್ಬೋದು, ಯೂಸ್ ಕೇಸಸ್ಸು. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು OnePlus ಅವರು ಒಂದು ಸ್ಲಿಮ್ ಫೋನ್ನ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಅದು OnePlus 13T ಅಥವಾ 13 ಮಿನಿ ಅನ್ನೋ ಹೆಸರಿನಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ನಮಗೆ OLED ಡಿಸ್ಪ್ಲೇ 120 Hz ಇಂದು ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ಪೆಲ್ಲ ಇರುತ್ತಂತೆ. ಎಷ್ಟು ತಿನ್ನಾಗಿರುತ್ತೆ ಈ ಸ್ಮಾರ್ಟ್ ಫೋನ್ ಅನ್ನೋದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಒಟ್ಟಿಗೆ ತುಂಬ ತಿನ್ನಾಗಂತೂ ಇರುತ್ತೆ ಅಂತ ಹೇಳಲಾಗ್ತದೆ. 6200 mAh ಕೆಪಾಸಿಟಿಯ ಬ್ಯಾಟ್ರಿ ಹೊಂದಿರುವಂಥ ಫೋನ್ ಅಂತೆ. ನೋಡೋಣ ಹೆಂಗಿರುತ್ತೆ, ಯಾವಾಗ ಲಾಂಚ್ ಆಗುತ್ತೆ ಅಂತ. ಒಟ್ಟಿನಲ್ಲಿ ಇದು ಮೇ ಅಷ್ಟರಲ್ಲಿ ಲಾಂಚ್ ಆಗ್ಬೋದಂತೆ. ಏಪ್ರಿಲ್ ಮೇ ಒಂದು 2 ತಿಂಗಳೊಳಗೆ ಲಾಂಚ್ ಆಗೋ ಸಾಧ್ಯತೆ ಇದೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಲೈಟ್ ಫೋನ್ 3 ಅಂತ ಒಂದು ಫೋನ್ ಲಾಂಚ್ ಆಗಿದೆ ಆಯಿತಾ. ಪ್ರೈಸ್ ಅಂತೂ ಯಾವನು ಇಷ್ಟೊಂದು ಕೊಡ್ತಾನೋ ಗೊತ್ತಿಲ್ಲ. ಸುಮಾರು ಒಂದು 68,000 ರೂಪಾಯಿಗೆ ಲಾಂಚ್ ಆಗಿರುವಂಥ ಫೋನ್. ಇದರಲ್ಲಿ ಏನೂ ಇರಲ್ಲ ಗುರು, ತುಂಬ ಸಿಂಪಲ್ ಅಂದರೆ ಸಿಂಪಲ್ ಫೋನು. ಒಂದು ಮಿಡ್ ಎಂಡ್ ಪ್ರೊಸೆಸರ್ ಇದೆ, 6GB ರ್ಯಾಮ್ ಅಂತೆ, 128GB ಸ್ಟೋರೇಜ್ ಅಂತ, 50 MP ಕ್ಯಾಮ್ರಾ ಅಂತೆ. ಒಟ್ಟಿನಲ್ಲಿ AMOLED ಡಿಸ್ಪ್ಲೇ ಎಲ್ಲ ಇದೆ. ಬಟ್ ತುಂಬ ನಿಮಗೆ ಸೋಷಿಯಲ್ ಮೀಡಿಯಾ ಏನೂ ಸಿಗೋಲ್ಲ. ಸಿಂಪಲ್ ಫೋನು ಅಲಾರಮು, ಡೈರೆಕ್ಷನ್ನು, ಮ್ಯೂಸಿಕ್ಕು, ನೋಟ್ಸು, ನೋಡ್ತಾ ಇದ್ದೀರಾ. ಇದಕ್ಕೆ ಯಾವ ನನ್ನ ಮಗ 68,000 ಕೊಡ್ತಾನೆ ದೇವ್ರಣ ಗೊತ್ತಿಲ್ಲ. ಅಂದರೆ ನೀವು ಸೋಷಿಯಲ್ ಮೀಡಿಯಾದಿಂದ ಹೊರ್ಗಡೆ ಇದ್ದು ಪ್ರೈವೇಸಿಗೆ ತುಂಬ ಜಾಸ್ತಿ ಒತ್ತನ್ನು ಕೊಡುವಂಥ ಜನ ಇಷ್ಟೊಂದು ದುಡ್ಡು ಕೊಟ್ಬಿಟ್ಟು ಪರ್ಚೇಸ್ ಮಾಡೋರು ಮಾಡ್ಬೋದು ನೋಡ್ರಪ್ಪ ಲೈಟ್ ಫೋನ್. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು CMF, ನಥಿಂಗ್ ಇಂದು ಸಬ್ ಬ್ರ್ಯಾಂಡು. ಇವ್ರದ್ದು CMF Phone 2 ಅಂತ ಒಂದು ಹೊಸ ಫೋನ್ ಲಾಂಚ್ ಆಗ್ತಾ ಇದೆ. ಇದು ಮುಂದಿನ ತಿಂಗಳು ಲಾಂಚ್ ಆಗಬಹುದು. ಇದರಲ್ಲಿ ಫುಲ್ HD+ AMOLED ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಡೈಮೆನ್ಸಿಟಿ 7400 ಪ್ರೊಸೆಸರ್. ಮೋಸ್ಟ್ಲಿ ಒಂದು 18,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. 17-18 ಅಂದರೆ ಬೇಸ್ಡ್ ಆನ್ ದ ಸ್ಪೆಸಿಫಿಕೇಷನ್ಸ್ ನಾಟ್ ಬ್ಯಾಡ್ ಅಂತೀನಿ. CMF ಇಂದು OS ಎಕ್ಸ್ಪೀರಿಯನ್ಸ್ ಒಂದು ಸಖತ್ತಾಗಿರುತ್ತೆ. 33 ವ್ಯಾಟಿನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಚಾರ್ಜರ್ ಬಾಕ್ಸ್ ಒಳಗೆ ಕೊಡಲ್ಲ ಅವರು. 50 MP ಮೇನ್ ಸೆನ್ಸಾರ್, 8 MP ಅಲ್ಟ್ರಾ ವೈಡ್ ಆ್ಯಂಗಲ್ಲು, 16 MP ಸೆಲ್ಫಿ ಕ್ಯಾಮ್ರಾ. ನೋಡೋಣ ಈ ಸಲ CMF ಅವರು ಯಾವ ರೀತಿ ಡಿಸೈನ್ ಮಾಡ್ತಾರೆ ಅಂತ. ಲಾಸ್ಟ್ ಟೈಮು ರಿಮೂವಲ್ ಬ್ಯಾಕ್ ಎಲ್ಲ ಇತ್ತು, ಈ ವರ್ಷ ಏನು ಮಾಡ್ತಾರೋ ನೋಡಬೇಕು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಅವ್ರದ್ದು ಇನ್ಫಿನಿಕ್ಸ್ ನೋಟ್ 50 Pro Plus. ಮೊನ್ನೆ ಇನ್ಫಿನಿಕ್ಸ್ ನೋಟಿಂದು ಒಂದು ಫೋನ್ ಅನ್ಬಾಕ್ಸ್ ಮಾಡಿದ್ವು. ಈ Pro Plus ಅಂತೂ ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ ಫೋನ್ ಮಾತ್ರ. ಇದು ಸುಮಾರು 30,000 ರೇಂಜಲ್ಲಿ ಲಾಂಚ್ ಆಗುತ್ತಂತೆ ಆಯಿತಾ. ಬಟ್ ಸ್ಪೆಸಿಫಿಕೇಷನ್ ಸಖತ್ತಾಗಿದೆ. ಡೈಮೆನ್ಸಿಟಿ 8350 ಪ್ರೊಸೆಸರು, UFS 4.0 LPDDR5X ರ್ಯಾಮು, 100 ವ್ಯಾಟಿನ ಚಾರ್ಜರು. ನೋಡೋಕ್ಕೂ ಒಂದು ಲೆವೆಲಿಗೆ ಚೆನ್ನಾಗಿದೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ. ಇನ್ ಕೇಸ್ ಬಂದರೆ ನಮ್ಮ ದೇಶಕ್ಕೆ ಎಷ್ಟಕ್ಕೆ ಲಾಂಚ್ ಆಗುತ್ತೆ ನೋಡಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ
ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.